ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಗುರು. ನೀವು ವಿಡಿಯೋನ ನೋಡೋದಿಲ್ಲ, ಏನು ಮಾಡೋದಿಲ್ಲ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು DC ವರ್ಸಸ್ ಎಸ್ ಆರ್ ಎಚ್ ಅದು ಹೋಮ್ ಗ್ರೌಂಡಲ್ಲಿ ಇಲ್ಲಿ ಅಭಿಷೇಕ್ ಶರ್ಮಾ ಚಚ್ಚಿ ಕೆಡಿದ್ರು ಅನ್ಬೋದು. ಯಾಕೆಂದರೆ ಅಭಿಷೇಕ್ ಶರ್ಮಾ ಮತ್ತು ತ್ರಾವರ್ ಶೆಟ್ಟು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನು ಇಲ್ಲಿ ಪವರ್ ಪ್ಲೇ ಮೇಲೆ ವಿಕೆಟೇ ತೆಗಿಲಿಲ್ಲ DC ಅವರು. ಪವರ್ ಪ್ಲೇಲಿ ಇಲ್ಲಿ ಡಾಮಿನೇಟ್ ಮಾಡಿದ್ರು DC ಅವ್ರನ್ನ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಇಲ್ಲಿ DC ಬೌಲಿಂಗು ತೀರಾ ವರ್ಸ್ಟಾಗಿ ಹೊಡೆಸ್ಕೊಂಡ್ರು ಅನ್ಬೋದು. ಮೇನು ಇಲ್ಲಿ ಅಭಿಷೇಕ್ ಶರ್ಮಾ ಇಲ್ಲಿ 68 ಬಾಲ್ಗೆ 135 ರನ್ ಹೊಡೆದು 10 4 10 6 ಹೊಡೆದ್ರು. ತ್ರಾವರ್ ಶೆಟ್ಟಿ ಬೇಗನೆ ಔಟ್ ಆದರು. ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ, ಈಶಾನ್ ಕಿಶನ್ ಅಷ್ಟೇ ಒಂದು ಅಲ್ಲದೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಮೇನು ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಕ್ಲಾಸನ್ನು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಕ್ಲಾಸನ್ನು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಏನಂದರೆ ಗುರು, ಇಲ್ಲಿ 68 ಬಾಲ್ಗೆ 35 ರನ್ನ ಹೊಡೆದಿದ್ದು ಸಿಕ್ಕಾಪಟ್ಟೆ. ಅರ್ಧ ರನ್ನ ಇವರೇ ಹೊಡೆದ್ರು. ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಟನ DC ಬೌಲರ್ಗೆ ಮೇಲೆ ಎಳ್ಕೊಬಿಟ್ಟಿದ್ರು. ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ DC ಬೌಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಮುಖೇಶ್ ಕುಮಾರ್ 4 ಓವರ್ಗೆ 53 ರನ್ ಹೊಡೆಸಿದ್ರು. ನಿತೀಶ್ ರೆಡ್ಡಿ ಇಲ್ಲಿ 4 ಓವರ್ಗೆ ಇವರಿಗೆ ಬೌಲಿಂಗೇ ಕೊಟ್ಟಿರಲಿಲ್ಲ. ಸಡನ್ನಾಗಿ ಬೌಲಿಂಗ್ ಮಾಡಿ 55 ರನ್ನ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಲುಂಗಿ ಇಂಗುಡಿನೂ ಅಷ್ಟೇ 4 ಓವರ್ಗೆ 41 ರನ್ ಹೊಡೆದ್ರು. ಅಕ್ಷಯ್ ಪಟೇಲು 2 ಓವರ್ ಮಾಡಿ ಒಂದು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಇಲ್ಲಿ ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ನಟರಾಜನು ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ನನ್ನ ಪ್ರಕಾರ ಇಲ್ಲಿ DC ಬೌಲಿಂಗು ತೀರಾ ವರ್ಸ್ಟಾಗಿ ಆಡಿದ್ರು ಅಂದಿದ್ದೆ. ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ SRH ಅವರು DC ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಳ್ಳೋ ಚಿಂತಿಸಿದ್ದೇ ಇರುತ್ತೆ ಅಂತ. ಇವರು 242 2 ವಿಕೆಟ್ ಕೊಡ್ಕೊಂಡು ಜಸ್ಟ್ ಮಿನಿಮಮ್ 4 ಜನನೇ ಮ್ಯಾಚ್ನ ಮುಗಿಸಿದ್ರು ಗುರು. ಹೇಳೋದಾದರೆ ಇಲ್ಲಿ ಅಭಿಷೇಕ್ ಶರ್ಮಾ ಸಿಂಗಲ್ ಹ್ಯಾಂಡ್ಲಿ ಈ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದೆ ಅಭಿಷೇಕ್ ಶರ್ಮಾ ಮತ್ತು ತ್ರಾವರ್ ಶೆಟ್ಟು. ಪವರ್ ಪ್ಲೇಯಲ್ಲೇ ಆಲ್ಮೋಸ್ಟ್ ಇಲ್ಲಿ ಮಿನಿಮಮ್ 93 95 ಎಷ್ಟೋ ಹೊಡೆದ್ಬಿಟ್ಟಿದ್ರು. 70 ರನ್ ಆಲ್ಮೋಸ್ಟ್ ಆವ್ರೇಜ್ ಹೊಡೆದಿರೋ. ಪವರ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ರು. ಪವರ್ ಪ್ಲೇ ಆದಮೇಲೆ ಮಿಡಲ್ ಓವರ್ಗಳಲ್ಲಿ DC ಬೌಲಿಂಗು ಸಿಕ್ಕಾಪಟ್ಟೆ ವರ್ಸ್ಟಾಗಿತ್ತು. ಲಾಸ್ಟ್ ಓವರ್ ಅಂತೂ ತೀರಾ ವರ್ಸ್ಟಾಗಿ ಮಾಡಿಸ್ಕೊಂಡ್ರು. ಅಭಿಷೇಕ್ ಶರ್ಮಾ ಅಂತೂ ಸಿಂಗಲ್ ಹ್ಯಾಂಡ್ಲಿ 6 4 ಹೊಡೆಯೋದಾಗಲಿ ಕ್ಯಾಚ್ಗಳನ್ನ DC ಅವರು ತೀರಾ ವರ್ಸ್ಟಾಗಿಬಿಟ್ರು. ಅದರಿಂದನೇ ಮ್ಯಾಚು ಅಲ್ಲೇ ಟರ್ನ್ ಓವರ್ ಆಯಿತು. ಅಭಿಷೇಕ್ ಶರ್ಮಾಗೆ ಮಿನಿಮಮ್ಮು 2 ಲೈಫ್ ಲೈನ್ ಸಿಕ್ತು. ಅಲ್ಲಿ ಔಟ್ ಆಗೋಕ್ಕೆ ಸಿಕ್ಕಾಪಟ್ಟೆ ಚಾನ್ಸ್ ಇತ್ತು. ಅವರು ಕ್ಯಾಚ್ಗಳನ್ನ ಹಿಡಿದೇ ಮಿಸ್ಟೇಕ್ ಮಾಡಿದ್ರು. ಫೀಲ್ಡಿಂಗ್ ವಿಚಾರದಲ್ಲಂತೂ ತೀರಾ ವರ್ಸ್ಟಾಗಿ ಮಾಡಿದ್ರು DC ಅವರು ಅಂತ ನನಗೇನು ಅನ್ನಿಸ್ತು. ಟೋಟಲಾಗಿ 242ಕ್ಕೆ 2 ವಿಕೆಟ್ ಕಳ್ಕೊಂಡು ಜಸ್ಟ್ 2 ವಿಕೆಟ್ ತಗೊಂಡ್ರು. ಅದು ಈಶಾನ್ ಕಿಶನ್ ಅಗ್ರೆಸಿವ್ನೆಸ್ ಬ್ಯಾಟಿಂಗ್ನಿಂದ ಔಟ್ ಆದರೂ ಹೊರತು ಒಟ್ಟಿನಲ್ಲಿ ಇಲ್ಲಿ ತ್ರಾವರ್ ಶೆಟ್ಟಿ ಅಗ್ರೆಸಿವ್ನೆಸ್ ಬ್ಯಾಟಿಂಗಿಂದ ಔಟ್ ಆದರು. ಒಟ್ಟಿನಲ್ಲಿ ಇವರು ಯಾರು ಯಾವ ಮೂಮೆಂಟ್ಗೆ ಬೇಕಿತ್ತು ಅವ್ರನ್ನ ಮಾತ್ರ ಕಳಿಸ್ತಾರೆ SRH ಅವರು. ಅದರಿಂದನೇ ಮ್ಯಾಚ್ ಅಲ್ಲೇ ಟರ್ನ್ ಓವರ್ ಆಗಿದೆ ಅಲ್ಲಿ ಅಂತ ನನಗೇನೋ ಕಾಣಿಸ್ತು. ಕ್ಲಾಸನ್ನು ಅಷ್ಟು ಬೇಗ ಕಳಿಸೋ ಅವಶ್ಯಕತೆಯೇ ಇರಲಿಲ್ಲ. ಇವರು ಯಾವ ಟೈಮಲ್ಲಿ ಯಾರನ್ನ ಕಳಿಸ್ಬೇಕಿತ್ತು ಅವ್ರನ್ನ ಕಳಿಸ್ಕೊಂಡು ಮ್ಯಾಚ್ ಅಲ್ಲಿ ಟರ್ನ್ ಓವರ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ 242ಕ್ಕೆ 2 ವಿಕೆಟ್ ಕಳ್ಕೊಂಡು DC ಅವ್ರಿಗೆ ಚೇಂಜ್ ಮಾಡೋಕ್ಕೆ ಕೊಟ್ಟರು ಗುರು. ಒಟ್ಟಿನಲ್ಲಿ ಮುಂದೆ DC ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲೇ ನಮಗೆ ಗೊತ್ತಾಯಿತು. ಇವರು 200 ಯಾವಾಗ ಹೊಡೆದ್ರು DC SRH ಅವರು ಇವರು ಅಲ್ಲೇ ಒಂಚೂರು ಸ್ಟ್ರಗಲ್ ಪಟ್ಟರು. ಇಲ್ಲಿ ರಾಹುಲ್ ಅವರು 33 ಬಾಲಿಗೆ ಬರೀ 37 ರನ್ ಹೊಡೆದ್ರೆ ಇಲ್ಲಿ ಸನಕ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ನಿತೀಶ್ ರಾಣಾ ಒಂದು 50 ರನ್ ಹೊಡೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಶಾರುಖ್ ಖಾನ್ ಅಷ್ಟೇ 28 ಬಾಲ್ಗೆ 41 ರನ್ ಹೊಡೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಡೇವಿಡ್ ಮಿಲ್ಲರು ಮತ್ತು ಇಲ್ಲಿ ಅಭಿಷೇಕ್ ಶರ್ಮಾ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಬಂದವರೆಲ್ಲ ಅಂಥ ಪಾರ್ಟ್ನರ್ಶಿಪ್ಪು ಬರಲಿಲ್ಲ. ಮೇನು ಡೇವಿಡ್ ಮಿಲ್ಲರು ಔಟ್ ಆದಂಗೆ ಇಲ್ಲಿ ಮ್ಯಾಚು ಅಲ್ಲೇ ಒಂಚೂರು ಬುಡಕ್ಕೆ ಕಚ್ಕೋತು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ SRH ಬೌಲಿಂಗಿಗೆ ಕ್ರೆಡಿಟ್ ಕೊಡಬೇಕು. ನಿತೀಶ್ ಕುಮಾರ್ ರೆಡ್ಡಿಗೆ ಇಲ್ಲಿ ಬೌಲಿಂಗ್ ಹಾಕ್ಸೋದಾಗಲಿ ಅವ್ರು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ SRH ಬೌಲಿಂಗ್ ಒಂಚೂರು ತೀರಾ ವರ್ಸ್ಟಾಗಿದ್ದರು. ಬ್ಯಾಟಿಂಗಲ್ಲಿ ಇವರು SRH ಅವರು ಮ್ಯಾನೇಜ್ ಮಾಡಿಕೊಂಡು ಮ್ಯಾಚ್ನ ಗೆದ್ದರು. ಮೇನು ಈ ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ ಅಭಿಷೇಕ್ ಶರ್ಮಾಗೆ ಕ್ರೆಡಿಟ್ ಕೊಡಬೇಕು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ DC ಬೌಲಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟಾಗಿ ಕಾಣ್ತಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ರಾಹುಲ್ ಔಟ್ ಆದರೆ ಆಲ್ಮೋಸ್ಟು ಡೇವಿಡ್ ಮಿಲ್ಲರ್ ರಾಹುಲ್ ಇವರಿಬ್ಬರು ಔಟ್ ಆಗಿಬಿಟ್ರೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗು ಎದಕ್ಕೆ ಕಾಣ್ತಿಲ್ಲ ಗುರು. ಬೌಲಿಂಗು DC ಕಾಣಕ್ಕಾಗಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟಾಗಿ ಕಾಣ್ತಿದೆ DC. ನನಗೇನೋ ಪವರ್ ಪ್ಲೇಲಲ್ಲೇ ಇವರು ಮಿನಿಮಮ್ 70 ರನ್ ಹೊಡೆದಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಇರ್ತಿತ್ತು. ಆಗ DC ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಏನು ಇರಲಿಲ್ಲ ಗುರು. ಬಂದವರೆಲ್ಲ ತೀರಾ ವರ್ಸ್ಟಾಗಿ ಆಡ್ತಿದ್ದಾರೆ ಅಂತ ನನಗೇನೋ ಕಾಣಿಸ್ತಿದೆ.
ಏಕೆಂದರೆ ಡಿ ಸಿ ಬ್ಯಾಟಿಂಗ್ ಡೆಪ್ತು ಸಿಕ್ಕಾಪಟ್ಟೆ ಡಲ್ಲಾಗಿ ಕಾಣ್ತಿದೆ. ಫಿನಿಶಿಂಗ್ ರೋಲ್ಗಳು ಅಂತ ಏನಿಲ್ಲ. ಇವರು 200 ಒಳಗೆ ಕಚ್ಕೊಂಡ್ರೆ ಏನೋ ಒಂಚೂರು ಮ್ಯಾನೇಜಬಲ್ ಆಟ ಆಡ್ಬೋದು. 200 ಮೇಲೆ ಯಾವಾಗ 220, 210 ಹೊಡಿತಾರೆ ಡಿ ಸಿ ಓಡಿಸ್ಕೋತಾರೆ, ಆಗ ಮ್ಯಾಚು ಗೆಲ್ಲೋ ಚಾನ್ಸಸ್ಸು ತೀರಾ ರೇರು ಅಂತ ನನಗೇನೋ ಕಾಣಿಸ್ತು ಗುರು. ಯಾಕೆಂದರೆ ಡಿ ಸಿ ಬೌಲಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟಾಗಿ ಕಾಣ್ತಿದೆ, ಬ್ಯಾಟಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟು. ಯಾಕೆಂದರೆ ಬ್ಯಾಟಿಂಗ್ ವಿಚಾರದಲ್ಲಿ ರಾಹುಲ್, ಡೇವಿಡ್ ಮಿಲ್ಲರು, ನಿತೀಶ್ ರೆಡ್ಡಿ ಔಟ್ ಆಗ್ಬಿಟ್ರೆ ಅಂತ ಹೇಳ್ಕೊಳ್ಳೋ ಫಿನಿಷರು ಎಲ್ಲೂ ಕಾಣಿಸ್ತಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಡಿ ಸಿ ಈ ಮ್ಯಾಚ್ನ ಒಟ್ಟಿನಲ್ಲಿ ನೋಡಿದ್ರೆ ಟೇಬಲ್ ಫ್ಯಾನ್ಸ್ ಕಡೆ ನೋಡೋದಾದರೆ ಗುರು, ಒಟ್ಟಿನಲ್ಲಿ ಇಲ್ಲಿ ಡಿ ಸಿ 6 ಮ್ಯಾಚಲ್ಲಿ 3 ಮ್ಯಾಚ್ ಸೋತ್ರೆ, ಇಲ್ಲಿ SRH ಅವರು 7 ಮ್ಯಾಚಲ್ಲಿ 4 ಮ್ಯಾಚನ್ನ ಗೆದ್ಕೊಂಡು 8 ಪಾಯಿಂಟ್ನ ಕಳೆ ಹಾಕಿದ್ರೆ, ಬರೀ ಡಿ ಸಿ ಬರೀ 6 ಪಾಯಿಂಟ್ನ ಕಳೆ ಹಾಕೋರೆ. ಈಗ ಇವರು 5ನೇ ಸ್ಥಾನದಲ್ಲಿ ಹಿಡಿದ್ರೆ, ಡಿ ಸಿ ಅವರು 5ನೇ ಸ್ಥಾನದಲ್ಲಿದ್ದಾರೆ, SRH ಅವರು 3ನೇ ಸ್ಥಾನದಲ್ಲವ್ರೆ. ಒಟ್ಟಿನಲ್ಲಿ SRH ರನ್ ರೇಟು ತುಂಬ ಚೆನ್ನಾಗಿ ಕಾಣ್ತಿದೆ. 47 ರನ್ಗಳ ಭರ್ಜರಿ ಭಾರಿ ಬಿಗ್ ಮೊತ್ತನೇ ಇವರು ಮ್ಯಾಚಿಂದ ಕಳೆ ಹಾಕಿದ್ರಿಂದನೇ ರನ್ ರೇಟು ಜಾಸ್ತಿ ಆಯಿತು. ಒಟ್ಟಿನಲ್ಲಿ ಡಿ ಸಿ ಈ ಮ್ಯಾಚ್ನ ಸೋಲ್ತಾರೆ ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ. ಒಟ್ಟಿನಲ್ಲಿ ಇವರು 195ಕ್ಕೆ 9 ವಿಕೆಟ್ ಕಳ್ಕೊಂಡು ಬೇಗನೆ ಓವರ್ನ ಮುಗಿಸಿ 20 ಓವರ್ನ ಮುಗಿಸಿದ್ರು. ಒಟ್ಟಿನಲ್ಲಿ ಡಿ ಸಿ ಒಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಒಂಚೂರು ಇರಲಿಲ್ಲ, ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಚೆನ್ನಾಗಿತ್ತು. ಒಂದು 10 ರನ್ನ ಕಡಿಮೆ ಹೊಡೆಸ್ಕೊಂಡ್ರು ಅನ್ನೋದಕ್ಕಿಂತ ಇಲ್ಲಿ ಆಲ್ಮೋಸ್ಟ್ SRH ಕಡೆ ಒಂದು ಸೈಡ್ ಮ್ಯಾಚ್ ಆಗಿಬಿಟ್ಟಿತ್ತು ಗುರು. ಒಟ್ಟಿನಲ್ಲಿ ಈ SRH ವರ್ಸಸ್ ಡಿ ಸಿ ಮ್ಯಾಚಲ್ಲಿ SRH ಅವರು 42 ರನ್ಗಳ ಭಾರಿ ಜಯ ಗಳಿಸಿದ್ದಾರೆ. ಮೇನ್ ಈ ಮ್ಯಾಚ್ ಗೆಲ್ಲಕ್ಕೆ ಕಾರಣ ಅಭಿಷೇಕ್ ಶರ್ಮಾ ಬ್ಯಾಟಿಂಗಿಂದನೇ ಟ್ರಾವಿಸ್ ಪಾರ್ಟ್ನರ್ಶಿಪ್, ಅಭಿಷೇಕ್ ಶರ್ಮಾ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಮ್ಯಾಚ್ ಗೆದ್ದರು ಗುರು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ 2 ಟೀಮಲ್ಲೂ ತೀರಾ ವರ್ಸ್ಟ್ ಆಗಿತ್ತು. ಬ್ಯಾಟಿಂಗ್ ವಿಚಾರದಲ್ಲಿ SRH ಅವರು ಮ್ಯಾಚ್ನ ಗೆದ್ದು ಟೇಬಲ್ 3ಯಲ್ಲಿ ಹೋಗಿದ್ದಾರೆ. ಒಟ್ಟಿನಲ್ಲಿ SRH ವರ್ಸಸ್ ಡಿ ಸಿಲಿ SRH ಅವರು ಗೆದ್ದವರೇ ಗುರು. ಒಟ್ಟಿನಲ್ಲಿ ಡಿ ಸಿ ವರ್ಸಸ್ SRH ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಇಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬೇ ಮಾಡಲ್ಲ ಗುರು, ಹಂಗೆ ವಿಡಿಯೋ ನೋಡ್ಬಿಡ್ತೀರ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.